ಕಾರ್ಯಕರ್ತರೊಂದಿಗೆ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾ ಮನೆ ಮಾಡುವನ್ನು ತೊರೆದು ಮಾಡಿ ಇಲ್ಲದೆ ಮಳೆಯಲ್ಲಿ ಎಂಬ ಘೋಷವಾಕ್ಯವನ್ನು ಸ್ವೀಕರಿಸಿ ಇಂದು ನಾವು ನೀವೆಲ್ಲ ಈ ಪುಣ್ಯ ಭೂಮಿಯಲ್ಲಿ ಸಂಭ್ರಮದಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲು ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ಭಾರತ ಮಾತೆಯ ಬಂಧನವನ್ನು ಬ್ರಿಟಿಷ್ ಕಪಿಮುಷ್ಟಿಯಿಂದ ವಿಮೋಚನೆಗೊಳಿಸಿದ ನಮ್ಮ ಹೆಮ್ಮೆಯ ಈ ಅಂಕೋಲಾ ತಾಲೂಕಿನ ಸರ್ವ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಹಿರಿಯ ಜೀವಗಳಿಗೆ, ಶ್ರದ್ಧೆಯ ತಾಯಂದಿರು ಮತ್ತು ಸಹೋದರರಿಗೆ ನಮನಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದ ಬಾಳಲ್ಲಿ ಎಂದು ನಿರ್ವಾಂಕಿತವಾಗಿರುವ ನಮ್ಮ ಪ್ರೀತಿಯ ಅಂಕೋಲಾ ತಾಲೂಕಿನ ಈ ಅವಿಸ್ಮರಣೀಯ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದ ಎದುರಿನಲ್ಲಿ ನಮ್ಮ ರಾಷ್ಟ್ರದ ಗೌರವ ಹಾಗೂ ಅಭಿಮಾನದ ಸಂಕೇತವಾಗಿರುವ ರಾಷ್ಟ್ರಧ್ವಜ ಹಾರಾಡುತ್ತಿರುವುದನ್ನು ನೋಡುತ್ತಿದ್ದರೆ ನಮ್ಮ ಮೈ ಮನಸ್ಸು ರೋಮಾಂಚನವಾಗುತ್ತದೆ. ಇಂತಹ ಸುಸಂದರ್ಭದಲ್ಲಿ ಅಂಕೋಲಾದ ಪ್ರಜ್ಞಾವಂತ ನಾಗರಿಕರೇ, ಸರ್ವ ಜನಪ್ರತಿನಿಧಿಗಳೇ, ಅಧಿಕಾರಿ ವೃಂದದವರೇ, ಶಿಕ್ಷಕರೇ, ವಿದ್ಯಾರ್ಥಿಗಳೇ, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರೇ, ರಾಷ್ಟ್ರಾಭಿಮಾನಿಗಳೇ, ಪ್ರೀತಿಯ ಮಾಧ್ಯಮ ಮಿತ್ರರೇ, ಸರ್ವರಿಗೂ 79ನೇ ಸ್ವಾತಂತ್ರ್ಯೋತ್ಸವ ಶುಭಕಾಮನೆಗಳು. ದೇಶದ ಗಡಿಭಾಗದಲ್ಲಿ ನಿಂತು ನಮ್ಮನ್ನೆಲ್ಲ ಕಾಯುವ ಸೈನಿಕರಿಗೂ, ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡು ಅನ್ನ ನೀಡುವ ಅನ್ನದಾತರಿಗೂ, ಕಡಲಲ್ಲಿ ದುಡಿಯುವ ಕಡಲ ಮಕ್ಕಳಿಗೂ, ಕೂಲಿ ಕಾರ್ಮಿಕರಿಗೂ, ರಾಷ್ಟ್ರದ ಉಜ್ವಲ ಭವಿಷ್ಯದ ನಿರ್ಮಾತೃರಾದ ವಿದ್ಯಾರ್ಥಿ ವೃಂದಕ್ಕೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪುರುಷರ ಜೊತೆ ಇಲ್ಲಿಯ ಮಹಿಳೆಯರು ದೇಶಕ್ಕಾಗಿ ಹೋರಾಟದಲ್ಲಿ ತೊಡಗಿಸಿಕೊಂಡಿರುವುದು, ವೀರರ ಸಾಹಸ ನಡೆದಿರುವುದು ಅವಿಸ್ಮರಣೀಯವಾಗಿದೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಅಂಕೋಲೆಯ ಹೆಸರು ಚಿರಸ್ಥಾಯಿಯಾಗಿದೆ. ಸ್ವನಾಕ್ಷರಗಳಿಂದ ಬರೆದಿರಬೇಕಾದ ಸಂಗತಿಯನ್ನು ಅದು ಹೊಂದಿದೆ. ಭಾರತ ಮಾತೆಯ ಬಂಧನವನ್ನು ಬಳಸಲು ಇಲ್ಲಿಯ ಸ್ವಾತಂತ್ರ್ಯ ಹೋರಾಟಗಾರರ ಕೆಚ್ಚನೆಯ ಹೋರಾಟ ಅಂದಿಗೂ ಇಂದಿಗೂ ಎಂದೆಂದಿಗೂ ಚಿರಂತನವಾಗಿದೆ ಮತ್ತು ಸ್ಫೂರ್ತಿದಾಯಕವಾಗಿದೆ. ಇಂದಿನ ಮತ್ತು ಮುಂದಿನ ತಲೆಮಾರಿನ ಜನಸಮುದಾಯಕ್ಕೆ ಪ್ರೇರಣೆಯಾಗಲಿದೆ. ಅದೊಂದು ಅಂಕೋಲೆಯ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನುಡಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಭಾರತೀಯರಾದ ನಮ್ಮೆಲ್ಲರಿಗೂ ಇಂದು ವಿಶೇಷವಾದ ಹಬ್ಬದ ಸಂಭ್ರಮ. ನಾವು ಅಹಿಂಸಾತ್ಮಕ ಹೋರಾಟದ ಮೂಲಕವಾಗಿಯೇ ಸ್ವಾತಂತ್ರ್ಯ ಪಡೆದಿದ್ದೇವೆ. ಎಲ್ಲರೂ ಕೂಡ ನಮ್ಮ ರಾಷ್ಟ್ರದ ಹಲವು ನಾಯಕರು ತಮ್ಮ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಅಂಕೋಲೆಯ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಇದರಲ್ಲಿ ಭಾಗಿಯಾಗಿ ಕರ್ನಾಟಕದಲ್ಲಿ ಅಂಕೋಲೆಯ ಹೆಸರು ಒಂದು ಚಿರಸ್ಮರಣೀಯವಾಗಿ ಉಳಿಯುವಂತಾಗಿದೆ. ಇಂತಹ ಮಕ್ಕಳಿಗೆ ಜನ್ಮ ನೀಡಿದ ಈ ಪುಣ್ಯ ಗಂಟೆಗೆ ಆ ರೀತಿಯ